ಆಯಿತು ಆ್ಯಕ್ಚುಲಾಗಿ ನಮ್ಮ ಇಡೀ ತಂಡ ಬಂದಿದ್ದಕ್ಕೆ ಆ್ಯಕ್ಚುಲಾಗಿ ಟೀಮ್ ಗೇಮ್ ಚೇಂಜರ್ಸ್ ಅಂತ ಹೇಳ್ತಾ ಇದ್ವಿ ನಾವು. ಸೊ ನಮ್ಮದ್ರಲ್ಲಿ ನಾವು ಫಸ್ಟಿಂದ ಮಾತಾಡ್ತಾ ಇದ್ವಿ ಈ ಥರ ನಮ್ಮ ಟೀಮ್ನಲ್ಲಿ ಒಂದು ಒಳ್ಳೆ ಇಲ್ಲ ಟೀಮ್ನ ಬಿಲ್ಡ್ ಮಾಡಿದ್ದೀವಿ. ನಮ್ಮ ಟೀಮ್ ಗೇಮ್ ಚೇಂಜರ್ಸ್ನಲ್ಲಿ ಕ್ರಿಕೆಟರ್ಸ್ ಇದ್ದಾರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸು. ನಮ್ಮ ಜೊತೆ ಇವತ್ತು ಅವಿನಾಶ್ ವೈದ್ಯ ಅವರು ಇದ್ದಾರೆ, ಅವರು ಅಷ್ಟೇ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಕೂಡ. ಹಾಗೆ ಸುಜಿತ್ ಸೋಮಸುಂದರ್, ಕಲ್ಪನಾ ವೆಂಕಟಾಚಾರ್, ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ KSCನಲ್ಲಿ ಒಂದು ವುಮೆನ್ ಕ್ರಿಕೆಟರ್ ಕಂಟೆಸ್ಟ್ ಮಾಡಿ ಗೆದ್ದಿರೋದು ಅಂತಂದರೆ ನಿಜವಾಗ್ಲೂ ಅದು ಹೆಮ್ಮೆಯ ಸಂಗತಿ. ಹಾಗೆ ಹೇಳ್ತಾನೆ ಕ್ವಾಲಿಫೈಡ್ ಪ್ರೊಫೆಷನಲ್ಸ್ ನಮ್ಮ ಶ್ರೀನಿವಾಸ್ ಪ್ರಸಾದ್ ಆಗಿರ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ ಅಡ್ಮಿನಿಸ್ಟ್ರೇಟರ್ಸ್ ವಿನಯ್ ಮೃತ್ಯುಂಜಯ, ಇವರು ಸಂತೋಷ್ ಮೆನನ್, ಆಶೀಶ್ ಅಮರ್ಲಾಲ್, ಸುಮಾರು ಜನ ಇದ್ದಾರೆ. ಸೊ ಹಾಗಾಗಿ ಒಂಥರ ಈ ತಂಡ ಫುಲ್ ನಮಗೆ ಬಂದಿದ್ದು. ಹಾಗೇನೆ ನಾನು ಇಲ್ಲಿ ಮೆಂಬರ್ಸ್ ಅವ್ರಿಗೂ ಅಷ್ಟೇ, ಮೆಂಬರ್ಸ್ಗೂ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಅವರೇ ನಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಇಟ್ಟು, ಒಂದು ನಂಬಿಕೆ ಇಟ್ಟು ನಮ್ಮನ್ನ ತಗೊಂಬಂದಿದ್ದಾರೆ, ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ತು ಅಂತಂದ್ರೆ ಅವರಲ್ಲಿ ಇರೋ ಒಂದು ಕಾನ್ಫಿಡೆನ್ಸ್ ನಮ್ಮ ಮೇಲೆ, ನಂಬಿಕೆ ನಮ್ಮ ಮೇಲೆ. ಸೊ ತುಂಬಾ ಖುಷಿ ಆಯ್ತು ನಮಗೊಂದು. IPLಗೆ ಸರ್ಕಾರ ಗ್ರೀನ್ ಸಿಗ್ನಲ್ ತೋರಿಸಿದೆ, ಜವಾಬ್ದಾರಿ ಎಷ್ಟು ಹೆಚ್ಚಾಗಿದೆ, ಸವಾಲುಗಳು ಎಷ್ಟಿದಾವೆ ಅಂತ ಸರ್? ಡೇ ಒನ್ ಇಂದ ನಮಗೆ ಗೊತ್ತಿತ್ತು ಇದು. ಆಕ್ಚುಲಾಗಿ ನಾವು ಯಾವಾಗ ನಾವು ಇದನ್ನ ಈ ಒಂದು ಎಲೆಕ್ಷನ್ಸ್ನ ಕಂಟೆಸ್ಟ್ ಮಾಡ್ತಾ ಇದೀವಿ ಅಂತ ಅಂದಾಗ್ಲೇ ನಮ್ಗೆ ಗೊತ್ತು ಸಿಕ್ಕಾಪಟ್ಟೆ ಚಾಲೆಂಜಸ್ಗಳು ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ನಾವೆಲ್ಲರೂ ವಿ ಆರ್ ಆಲ್ ಪ್ರಿಪೇರ್ಡ್ ಫಾರ್ ಇಟ್. ಎವ್ರಿಬಡಿ ದೇ ಬಾಟ್ ದಟ್ ಗೋಲ್. ಅಂದ್ರೆ ನಾವು ಬಂತು ಅಂದ್ರೆ ಅದು ಈಸಿ ಆಗಿರುತ್ತೆ ಅಂತಲ್ಲ. ಅದಕ್ಕೆ 3 ವರ್ಷದಿಂದ ಗೊತ್ತು ನಮಗೆ, ಬರೀ ಈ IPL ವಾಪಸ್ ತಗೊಂಡ್ಬರ್ಬೇಕು ಅಂತಾನೆ ಅಲ್ಲ, ನಾವು 3 ವರ್ಷದಿಂದ ಏನೇನು ಕ್ರಿಕೆಟ್ ನಡೆದಿಲ್ವೋ, ಯಾವ್ಯಾವ ಒಂದು ಗ್ರೌಂಡ್ಗಳಾಗ್ಲಿ, ಯಾವ್ಯಾವ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳಾಗ್ಲಿ ಯಾವ ತರ ಕೆಟ್ಟೋಗಿದ್ಯೋ ಅದನ್ನ ನಾವು ಸರಿಪಡಿಸ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಕೆಲಸ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮತ್ತೆ IPL ಕ್ರಿಕೆಟ್ನ ವಾಪಸ್ ತಗೊಂಡ್ಬರ್ಬೇಕು ಅಂತ ಅಂದ್ರೆ ಅದು ಅಷ್ಟು ಈಸಿ ಅಲ್ಲ. ಅದು ನಾವು ಕಾಲ್ ತುಳಿದ ಪ್ರಕರಣ ಏನಾಯ್ತೋ ಅದಾದ್ಮೇಲೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಅದಕ್ಕಂದ್ರೆ ಆವಾಗ ಇದ್ದಿದ್ದಂತ ಒಂದು ಆಫೀಸ್ ಬೇರೆ ರಿಸೈನ್ ಬೇರೆ ಮಾಡಿದ್ರು. ಸೊ ನಾವು ಇವಾಗ ಬಂದಿರೋದ್ರಿಂದ ನಮ್ಗೆ ಬರಕಿನ ಮುಂಚೆನೇ ಗೊತ್ತಿತ್ತು, ನಾವು ಒಂಥರ ಗವರ್ಮೆಂಟ್ ಅವ್ರ ಕಡೆಯಿಂದ, ಸರ್ಕಾರದ ಕಡೆಯಿಂದ ನಮಗೆ ಬೆಂಬಲ ಬೇಕು, ನಮ್ಮ ಜೊತೆ ಇರಬೇಕು, ಅವ್ರ ಜೊತೆ ಮಾತುಕತೆ ನಡೆಸಬೇಕು ನಾವು. ಹಾಗೇನೆ ನಮಗೆ BCCI ಅವ್ರ ಕಡೆಯಿಂದನೂ ನಮಗೆ ಆ ಒಂದು ಬ್ಯಾಕಿಂಗ್ ಬೇಕಾಗಿತ್ತು ನಮಗೆ. ಸೊ ಎರಡನ್ನೂ ಪ್ಯಾರಲಲ್ ಆಗಿ ನಡೆಸಬೇಕು ಅಂತ ನಾವು ಹೇಳ್ತಾನೆ ಇದ್ವಿ. ನಾವು ಮಾತಾಡ್ತಾನೆ ಇದ್ವಿ ಅದನ್ನ, ಅದು ಎಲೆಕ್ಷನ್ ಮುಂಚೆನೆ ಮಾತಾಡ್ತಾ ಇದ್ವಿ ನಾವು. ಸೊ ಹಾಗಾಗಿ ಇವಾಗ ನಮ್ಗೆ ಎಲೆಕ್ಷನ್ ಆಗಿದ ತಕ್ಷಣ ನಮ್ಗೆ ಆ ಮ್ಯಾಂಡೇಟ್ ಸಿಕ್ಕಿದ ಮೇಲೆ ಇದು ಮೆಂಬರ್ಸ್ ಕಡೆಯಿಂದ, ಆವಾಗ ನಮಗೆ ಇದು ಇನ್ನೂ ಈಸಿ ಆಯ್ತು. ನಾವು ಹೋಗಿ ಸರ್ಕಾರನ ಮೀಟ್ ಮಾಡೋದಕ್ಕೆ, ನಮ್ಮ DCM ಆಗ್ಬೋದು, CM ಆಗ್ಬೋದು, ಅವ್ರನ್ನೆಲ್ಲ ಮೀಟ್ ಮಾಡೋದಕ್ಕೆ. ಆಮೇಲೆ ಹೋಮ್ ಮಿನಿಸ್ಟರ್ನ ನಾವು ಮಿಸ್ ಮಾಡಿದ್ವಿ ಮೀಟ್ ಮಾಡೋದಕ್ಕೆ. ಬಟ್ ಇವಾಗ ಅವರೆಲ್ಲರೂ ಬೆಳಗಾಂ ಸೆಷನಲ್ಲಿ ಇರೋದ್ರಿಂದ ಅವ್ರು ಬಂದಿದ್ದ ತಕ್ಷಣನೇ ಅವೆಲ್ಲ ಫೋನಲ್ಲಿ ಮಾತಾಡಿದೀವಿ ಇವ್ರ ಹತ್ರ, ಹೋಮ್ ಮಿನಿಸ್ಟರ್ ಹತ್ರ. ಸೊ ಹಾಗಾಗಿ ಅವ್ರು ಬಂದಿದ್ದ ತಕ್ಷಣ ಬೆಂಗಳೂರಿಗೆ ನಾವು ನೆಕ್ಸ್ಟ್ ಡೇನೇ ಅವ್ರನ್ನ ಹೋಗಿ ಮೀಟ್ ಮಾಡೋ ಅಂತ ಒಂದು ಯೋಚನೆನ ಹಾಕೊಂಡಿದ್ದೀವಿ. ಮಾತುಕತೆನೂ ನಡೆದಿದೆ. ಸೊ ಅವರು ಬನ್ನಿ, ಎನಿ ಟೈಮ್ ಬನ್ನಿ ನೀವು, ಖಂಡಿತ ನಮ್ಮ ಕಡೆಯಿಂದ ಎಲ್ಲ ಬೆಂಬಲ ಇದೆ ನಿಮಗೆ ಅಂತಲೂ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ನಾವು BCCI ಹತ್ರನೂ ಮಾತಾಡಿದ್ದೀವಿ. ಸೊ ಅವ್ರ ಕಡೆಯಿಂದ ಬೆಂಬಲ ಚೆನ್ನಾಗಿ ಸಿಕ್ಕಿದೆ. ಅವ್ರು ಅದನ್ನೇ ಯೋಚನೆ ಮಾಡ್ತಾ ಇದ್ರು. ಸೊ ನಾವು ಯಾವಾಗ ಸೆಕ್ರೆಟರಿ BCCIನ ಮೀಟ್ ಮಾಡಿದ್ವೋ ನಾವು, ಅವ್ರು ಹೇಳ್ತಾ ಇರೋ ಒಂದು ದೊಡ್ಡ ನಮಗೆ ಒಂದು ತಲೆನೋವಿತ್ತು ಆ್ಯಕ್ಚುಲಾಗಿ. ಯಾಕಂದರೆ RCB ಅವ್ರು ಚಾಂಪಿಯನ್ಸ್ ಆಗಿದ್ರು. ಜನರಲಿ ಏನಾಗತ್ತೆ ಅಂದರೆ RCBನವರು ಗೆದ್ದಾಗ ಯಾರು ಗೆಲ್ತಾರೋ ಅವರ ಒಂದು ಮನೆ ಗ್ರೌಂಡ್ ಹೋಮ್ ಗ್ರೌಂಡ್ನಲ್ಲೇ ನಡೆಸೋದು ಇದನ್ನ ಓಪನಿಂಗ್ ಸೆರೆಮನಿ ಎಲ್ಲ. ಸೊ ನೀವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು. ಸೊ ನೀವು ಹೋಗಿ ಈ ಥರ ಒಂದು ಗ್ರೀನ್ ಸಿಗ್ನಲ್ ತೊಗೊಂಬಂದಿರೋದ್ರಿಂದ ನಮಗೆ ಒಂಥರ ತಲೆನೋವು ಕಡಿಮೆ ಆಗಿದೆ ಅಂತಲೇ ಹೇಳಿದ್ದಾರೆ ಅವ್ರು ನಮಗೆ. ಸೊ ಹಾಗಾಗಿ ಒಂಥರ ಇದು ಖಂಡಿತ ಎಲ್ಲರಿಗೂ ಸಿಹಿ ಸುದ್ದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಅಂದರೆ ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗೆ ಮತ್ತು ಮೆಂಬರ್ಸ್ಗೆ, KSCI ಮೆಂಬರ್ಸ್ಗೆ, ಅವ್ರಿಗೆಲ್ಲ ಇದು ಒಂಥರ ಸಿಹಿ ಸುದ್ದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಂಗೆ ಹೇಳ್ತಾನೆ ಸರ್, ಇದು ಕೆಲಸ ಅಂತೂ ಕಡಿಮೆ ಆಗಿಲ್ಲ, ಇನ್ನೂ ಡಬಲ್ ಆಗ್ತಾವ, ಇನ್ನೂ ಹೆಚ್ಚಾಗಿ ಹೋಗ್ತಾ ಇದೆ. ನಾವು ಹಂಗೆ ಅನ್ಕೊಂಡಿದೀವಿ. ಅದು ಅದೇನೆ ಇವಾಗ ನಾವು ಅದನ್ನ ಒಂಥರ ಅದು ಏನು ಓರಲ್ ಆಗಿ ಏನು ಕಮ್ಯುನಿಕೇಟ್ ಮಾಡಿದಾರೋ ಅದನ್ನ ನಾವು ಇನ್ ರೈಟಿಂಗ್ ನಾವು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು. ಇನಾಗ್ರೇಷನ್ ಮ್ಯಾಚ್ ಈ ಬಾರಿ ಬೆಂಗಳೂರಿನಲ್ಲಿ ಆಗುತ್ತಾ IPL? ಅದೇ ಅದು ಆಗತ್ತೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಮಗೂ ಅದೇ ಆಗ್ಬೇಕು ಅಂತಾನೆ ಒಂದು ಇಚ್ಛೆ ಇದೆ. ಸೊ ಅದು ಬಹುಶಃ ಶೀಘ್ರದಲ್ಲೇ ಗೊತ್ತಾಗತ್ತೆ ಏನು ಅಂತ. ಹಾಗೆ ಹೇಳ್ತಾನೆ ಇವಾಗ ಆವಾಗಲೇ ನಮ್ಮ ಪೊಲೀಸ್ ಅವರೆಲ್ಲ ಸ್ವಲ್ಪ ನಮಗೆ ಇದು ಕೊಟ್ಟಿದ್ದಾರೆ, ಒಂಥರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಆಯಿತಾ. ವಿಜಯ್ ಹಜಾರೆ ನಡೀತಾ ಇದೆ ಇವಾಗ. ಸೊ ಬಹುಶಃ ನಮ್ಮ ವಿರಾಟ್ ಕೊಹ್ಲಿ ಅವರು ಆಡಬಹುದು
ಇದು ವಿಜಯ್ ಹಜಾರೆನ ಆಡಬಹುದು. ಸೊ ಡೆಲ್ಲಿ ತಂಡ ಅದು ಬೆಂಗಳೂರಲ್ಲಿ ಆಡ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ನಮಗೆ ಒಂದು 2-3 ಗ್ರೌಂಡ್ಗಳಿದೆ. ಒಂದು ಆಲೂರಿನಲ್ಲಿ ಒಂದು 3 ಗ್ರೌಂಡ್ ಇದೆ. ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನು ಯೂಸ್ ಮಾಡ್ತಾ ಇದೀವಿ ನಾವು. ಸೊ ಎಲ್ಲ ಆಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ನಮ್ಗೆ ಸರಿಯಾಗಿ. ವಿರಾಟ್ ಕೊಹ್ಲಿ ಅವರು ಬಂದರೆ ಆಡಿದ್ರೆ ಅವರು ಡೆಲ್ಲಿಗೆ. ಸೊ ಸೂಚನೆ ಅಂತೂ ಕಾಣಿಸ್ತಾ ಇದೆ. ಸೊ ಆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಾಗ ಆಡೋಕ್ಕೆ ಸೊ ಬಹುಶಃ ನಮಗೆ ಮುಂದೆ ಹೋಗ್ತಾನೆ ಇನ್ನೊಂದು ತಿಂಗಳಿನಲ್ಲಿ IPL ಆಗ್ಬೋದು, ಇಂಟರ್ನ್ಯಾಷನಲ್ ಮ್ಯಾಚ್ ಆಗ್ಬೋದು, ಅದಕ್ಕೂ ಒಂದು ಗ್ರೀನ್ ಸಿಗ್ನಲ್ ಕೊಡ್ಬೋದು. ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಕ್ರೀಡಾಂಗಣವನ್ನು ಮಾಡಬೇಕು ಅಂತೇಳಿ ಸರ್ಕಾರ ಚಿಂತನೆ ನಡೆಸಿದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಮಧ್ಯದಲ್ಲಿರುವಂಥದ್ದು ಮತ್ತೆ ನಗರದ ಹೊರವಲಯದಲ್ಲಿ ಮಾಡುವಂಥದ್ದು. ಇಲ್ಲ, ಅವರು ಮೇನ್ಲಿ ಸ್ಪೋರ್ಟ್ಸ್ ಸಿಟಿ ಈ ಥರ ಮಾಡ್ತಾ ಇದ್ದಾರೆ. ಸೊ ನಮಗೆ ಬರೀ ಕ್ರಿಕೆಟ್ ಮಾತ್ರನೇ ಅಲ್ಲ ಸರ್, ಬೇರೆ ಸ್ಪೋರ್ಟ್ಸ್ಗೂ ನಾವು ಅಷ್ಟೇ ಒಂದು ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ನಾವು. ಸೊ ಹಾಗಾಗಿ ಇದು ನಂಗೆ ತಿಳಿದಂಗೆ ಸರ್ಕಾರದ ಕಡೆಯಿಂದ ಬೆಂಗಳೂರಿನ ಹೊರಗಡೆ ಒಂದು ಸ್ಟೇಡಿಯಂ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಕ್ರಿಕೆಟ್ ಸ್ಟೇಡಿಯಂ ಅಂತಲೇ ಅಲ್ಲ, ಅದು ಒಲಿಂಪಿಕ್ ಸ್ಪೋರ್ಟ್ಸ್ಗೆ ಏನೇನು ಬೇಕೋ ನಾವು ಯಾವ ಥರ ನಾವು ಒಂದು ಅಹಮದಾಬಾದ್ನಲ್ಲಿ ನೋಡಿದ್ದೀವೋ ನಾವು ಎಲ್ಲ ಒಂದು ಆಟಗಳಿಗೂ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಥರ ಅದಂತರ ಆ ಒಂದು ಮಾಡೋವಂಥ ಯೋಚನೆ ಇಟ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ನನಗೆ ತಿಳಿದಂಗೆ. ನನಗೆ ಯಾವುದು ಒಂಥರ ಫ್ಯಾಕ್ಟ್ ಅಂತ ಗೊತ್ತಿಲ್ಲ ನನಗೆ. ಇದಕ್ಕೆ ನಾವೆಲ್ಲ ತಿಳ್ಕೊಳ್ತಾ ಇದೀವಿ, ತಿಳ್ಕೊಳ್ತಾ ಇದೀವಿ. ಸರ್ ಮಾಡಿದ್ರೆ ಒಳ್ಳೇದು. ಹಾಗಾಗಿ ಸ್ಟೇಡಿಯಂ ಆಗಬೇಕು ಅನ್ನುವಂಥದ್ದು ನಿಮ್ಮ ಅವಧಿಯಲ್ಲಿ ಅದು ಎಷ್ಟು ಚುರುಕಾಗತ್ತೆ ಅಂತ ಸರ್? ಖಂಡಿತ ಆಗಬೇಕು, ಖಂಡಿತ ಆಗಲೇಬೇಕು. ಮೈಸೂರು ನಮಗೆ ತುಂಬ ಬೇಕಾದಂಥ ಒಂದು ಊರು. ನಮಗೆ ಒಂಥರ ಮಹಾರಾಜರು ಇದ್ದಂಥ ಒಂದು ಊರಿದು. ನಮ್ಮ ತಂದೆಯವರು ಕೂಡ ಮೈಸೂರಿನವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಸೊ ಆಮೇಲೆ ಅಫ್ಕೋರ್ಸ್ ಕೆಲಸಕ್ಕೋಸ್ಕರ ಅವರು ಬೆಂಗಳೂರಿಗೆ ಬಂದಿದ್ದು. ಆಮೇಲೆ ನಾವೆಲ್ಲ ಅಲ್ಲಿ ಬೆಂಗಳೂರಲ್ಲಿ ಹುಟ್ಟಿದ್ದು. ಸೊ ಅಲ್ಲೇ ಬೆಂಗಳೂರಿಯನ್ಸ್ ಆಗ್ಬಿಟ್ವಿ ನಾವು. ಆದರೆ ನಾವು ಎವ್ರಿ ದಸರಾಗೆ, ನಾನು ಚಿಕ್ಕ ಹುಡುಗ ಇದ್ದಾಗ ನನಗೆ ಗೊತ್ತಿತ್ತು, ಎವ್ರಿ ದಸರಾಗೆ ನಮ್ಮ ತಂದೆಯವರು ಕರ್ಕೊಂಬರೋರು ಇಲ್ಲಿ ಮೆರವಣಿಗೆಗೆ, ದಸರಾ ಮೆರವಣಿಗೆಗೆ. ಸೊ ಅದನ್ನಂತೂ ಮರೆಯೋಕ್ಕೆ ಆಗೋದಿಲ್ಲ. ಸೊ ಹಾಗೆ ಹೇಳ್ತಾನೆ ಮೈಸೂರು ಇಸ್ ಸೋ ಕ್ಲೋಸ್ ಟು ಎವ್ರಿ ಒನ್ಸ್ ಹಾರ್ಟ್ ಆ್ಯಕ್ಚುಲಾಗಿ. ಸೊ ಹಾಗಾಗಿ ಇಲ್ಲಿ ಒಂದು ಸ್ಟೇಡಿಯಂ ಆಗಬೇಕು, ಆ ಒಂದು ಯೋಚನೆ ಇಟ್ಕೊಂಡಿದ್ದೀವಿ ನಾವು, ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಹಾಗೆ ಹೇಳ್ತಾನೆ ಇದು ಸ್ಟೇಡಿಯಮ್ಸ್ಗಿನ್ನ ಸರ್ ನೀವು ಆಟ ಆಡೋದಕ್ಕೆ ಮಕ್ಕಳಿಗೆ ನೀವು ಒಳ್ಳೊಳ್ಳೆ ಗ್ರೌಂಡ್ಗಳು ಮಾಡಿಕೊಡ್ಬೇಕು. ಸ್ಟೇಡಿಯಂ ಕಟ್ಬಿಡೋದಲ್ಲ, ಗ್ರೌಂಡ್ಗಳು ಮಾಡಿ ಕೊಟ್ಟು ಅವ್ರಿಗೆ ನೀವು ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ಟು ಆಪರ್ಚುನಿಟಿಗಳು ಕೊಡಬೇಕು, ಅವಕಾಶ ಮಾಡಿಕೊಡ್ಬೇಕು. ಅದು ಬೇಕಾಗಿರೋದು. ಸೊ ಅದು ನಮ್ಮ ತಲೆಯಲ್ಲಿದೆ. ಸೊ ಎವ್ರಿ ಮಫಸಲ್ ಸೆಂಟರ್ನಲ್ಲಿ ಮೈಸೂರು ನಮಗೆ ಒಂದು ಝೋನ್ ಥರ. ಸೊ ಹಾಗೇನೇ ಇನ್ನೊಂದು 5 ಝೋನ್ಗಳಿದೆ. ತುಮಕೂರಿದೆ, ಧಾರವಾಡ ಇದೆ, ಶಿವಮೊಗ್ಗ, ರಾಯಚೂರು, ಮಂಗಳೂರು. ಸೊ ಇಂಥದ್ದೆಲ್ಲ ಒಂದು ಇದರಲ್ಲಿ ಝೋನ್ಗಳಲ್ಲಿ ನಾವು ಗ್ರೌಂಡ್ಸ್ನ ಡೆವಲಪ್ ಮಾಡಿ ಅಲ್ಲಿ ಆಡ್ತಾ ಇರೋ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟು, ಅಲ್ಲಿರೋ ಒಂದು ಪ್ರತಿಭೆಗೆ ನಾವು ಅದನ್ನು ಅವಕಾಶ ಮಾಡಿಕೊಟ್ಟು ಇನ್ನೂ ಜಾಸ್ತಿ ಚೆನ್ನಾಗಿ ಬರಲಿ ಅವರು, ಆ ಒಂದು ಯೋಚನೆಯಲ್ಲಿ ಇದೀವಿ ನಾವು ಇವಾಗ ಸದ್ಯ. ಗ್ರೌಂಡ್ ವಿಚಾರ ಮಾತಾಡಿದಕ್ಕೆ ಪ್ರೈವೇಟ್ ಗ್ರೌಂಡ್ಗಳನ್ನ ತಾವು ರೆಂಟ್ಗೆ ತಗೋತಾ ಇದ್ದಾರೆ. 50 ಲಕ್ಷ, 60 ಲಕ್ಷ, 70 ಲಕ್ಷ ಪೇ ಮಾಡ್ತಿದ್ದಾರೆ. ಆದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಅದು ಗೊತ್ತಿಲ್ಲ ನನಗೆ. ಬಟ್ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಕೇಳಿದ್ರೆ ನೀವು ಮಾಡ್ಬೇಕಾ ಅಥವಾ ಗ್ರೌಂಡ್ ಅವ್ರು ಮಾಡ್ಬೇಕಾ ಅನ್ನೋದೊಂದು ಜಟಾಪಟಿಯಲ್ಲಿ ಈವನ್ ಶೌಚಾಲಯಗಳಿಲ್ಲ ಸರ್ ಕೆಲವೊಂದು ಕಡೆ. ಸೊ ತಾವು ದಯವಿಟ್ಟು ಗಮನ ಹರಿಸಿ ಮೂಲಭೂತ ಸೌಕರ್ಯ ಇರುವಂತಹ ಗ್ರೌಂಡ್ ಗಳಿಗೆ. ನಾನು ಅದನ್ನೇ ಹೇಳಿದ್ದು ನಿಮ್ಗೆ ಆವಾಗಲೇ. ಲಾಸ್ಟ್ 3 ವರ್ಷದಿಂದ ಕ್ರಿಕೆಟ್ ಅಷ್ಟೇ ಬ್ಯಾಕ್ ಸೈಡ್ ಅಂತ ಹೇಳಿದ್ದೇನೆ ಅದಕ್ಕೋಸ್ಕರ ನಿಮಗೆ. ಸೊ ಇರೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿತ್ತು, ಗ್ರೌಂಡ್ಗಳೇನಿತ್ತು, ಸುಮಾರೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾಕಂದರೆ 3 ವರ್ಷದಿಂದ ಹೋದ 3 ವರ್ಷದಲ್ಲಿ ಕ್ರಿಕೆಟ್ಗೆ ಏನೇನು ಬೇಕೋ ಏನಂದರೆ ಏನೂ ಆಗಿಲ್ಲ. ಸೊ ಹಾಗಾಗಿ ಇವಾಗ ನಾವು ಅದೇ ಕೆಲಸ 2ರಷ್ಟಾಗಿದೆ ಇವಾಗ. ಸೊ ಖಂಡಿತ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಮಾಡ್ತೀವಿ. ದೇರ್ ಇಸ್ ನೋ ಶಾರ್ಟ್ಕಟ್ಸ್. ಈಗ ಮಹಿಳಾ ಕ್ರಿಕೆಟ್ ವಿಚಾರವಾಗಿ ಮೈಸೂರಿನಲ್ಲಿ ಹೆಚ್ಚು ಮಹಿಳೆಯರು ಕ್ರಿಕೆಟ್ ಆಡುವಂತ ಕೆಲಸ ಆಗ್ತಾರೆ. ಆದ್ರೆ ಅವರಿಗೆ ಅವಕಾಶಗಳು ಕಡಿಮೆ ಇದೆ. ಬ್ಯಾಂಗ್ಳೂರಲ್ಲಿ ಲೀಗ್ ಆಗುತ್ತೆ, ಇಲ್ಲಿಂದ ಹೋಗಿ ಬ್ಯಾಂಗ್ಳೂರ್ ಟೀಮ್ ಅದೇ ಕ್ವೆಶ್ಚನ್ ಕೇಳ್ತಾ ಇದ್ದೀರಾ. ಮೈಸೂರು ಝೋನ್ಗೆ ಒಂದು ಟೀಮ್ ಕೊಡಬಹುದಾ ಅಂತ. ಸರ್ ನನಗೆ ಯಾವುದೇ ತರ ಭೇದ ಭಾವ ಇಲ್ಲ. ಮೈಸೂರು ಹೆಂಗೋ ಹಾಗೆ ತುಮಕೂರು ಅಷ್ಟೇ, ಅಥವಾ ಶಿವಮೊಗ್ಗನೂ ಹಾಗೇನೆ, ರಾಯಚೂರು ಹಾಗೇನೆ, ಅಥವಾ ಧಾರವಾಡನೂ ಹಾಗೇನೆ. ಸೊ ಹಾಗಾಗಿ ನಾವು ಎಲ್ಲಾ ಕಡೆನೂ ಅವಕಾಶ ಮಾಡ್ಕೊಡ್ತೀವಿ ಅಂತ ನೀವು ಅದೇ ಕ್ವೆಶ್ಚನ್ ಕೇಳ್ತಾ ಇದ್ದೀರಾ. ಬ್ಯಾಂಗ್ಳೂರ್ ಲೀಗ್ ಆಗ್ತಾ ಇದೆಯಲ್ಲ ಸರ್, ಮೈಸೂರಿಂದ ಹೋಗಿ ಬ್ಯಾಂಗ್ಳೂರ್ ಟೀಮ್ ಆಡ್ತಾ ಇದ್ದಾರೆ ಪ್ಲೇಯರ್ಗಳು. ಸೊ ಹಂಗಾಗಿ ನೀವು ಮೈಸೂರ್ದು ಅಥವಾ ಝೋನ್ ಅಲ್ಲೇ, ನಾವು ಮೈಸೂರು ಮಾತ್ರ ಕೇಳ್ತಿಲ್ಲ, ಧಾರವಾಡ ಝೋನ್ಗೆ ಒಂದು ಟೀಮ್ ಕೊಟ್ರೆ ಅವ್ರು ಬಂದು ರೆಪ್ರೆಸೆಂಟ್ ಮಾಡ್ತಾರೆ. ಖಂಡಿತ ನಮ್ಮ ಫುಲ್ ಮೊಫಸಲ್ ಗೇನೆ
ಹೆಡ್ ಸುಜಿತ್ ಸೋಮಸುಂದರ್ ಮತ್ತು ಅವಿನಾಶ್ ವೈದ್ಯನ್ ಅವರು ಇಲ್ಲೇ ಇದ್ದಾರೆ. ಸೊ ಅವರು ಒಂದು ದೊಡ್ಡ ಪ್ಲಾನ್ ಹಾಕೊಡ್ತಾ ಇದ್ದಾರೆ. ಮಹಿಳೆಯರು ಜಾಸ್ತಿ ಆಡ್ತಾ ಇದ್ದಾರೆ ಮೈಸೂರು. ಸರ್ ಟೀಮ್ಗಳು ನಾವು ಒಬ್ರು ನಾವು ಮಹಿಳೆಯವ್ರನ್ನ ನಾವು ನಿಲ್ಸ್ತಾ ಇದೀವಿ, ಒಂದು ಕಂಟೆಸ್ಟ್ ಮಾಡಿಸ್ತಾ ಇದೀವಿ ಅಂತ ನಿಮ್ಗೆ ಅಲ್ಲೇ ನಿಮ್ಗೆ ಅರ್ಥ ಆಗಬೇಕು ನಮ್ಮ ಮನಸ್ಥಿತಿ ಏನು ಅಂತ, ನಮ್ಮ ಮನೋಭಾವನೆ ಏನು ಅಂತ ನಿಮ್ಗೆ ಅರ್ಥ ಆಗ್ಬೇಕು ನಿಮ್ಗೆ. ಸೊ ಅದ್ ಮಾಡಿರೋದೇ ಅದಕ್ಕೋಸ್ಕರ ಅಲ್ವಾ ನಾವು. ಸೊ ಯಾವುದೇ ತರದಲ್ಲಿ ನಾವು ಭೇದ ಭಾವ ಇಲ್ಲ ಅಂತ ನಾನು ಹೇಳಿದ್ದೆ ಅದಕ್ಕೋಸ್ಕರ. ನೀವು ಪದೇ ಪದೇ ಅದೇ ಕ್ವೆಶನ್ಗಳು ಕೇಳ್ತಾ ಇದ್ದೀರಾ. ಖಂಡಿತ ಬರೀ ಹುಡುಗರಿಗೆ ಮಾತ್ರನೇ ಅಲ್ಲ, ಹುಡುಗಿಯರಿಗೂ ಕೂಡ ಎಷ್ಟು ಅವಕಾಶ ಮಾಡ್ಕೊಡ್ಬೇಕು ಅಷ್ಟು ಅವಕಾಶ ಮಾಡ್ಕೊಡ್ತೀವಿ. ಕ್ರಿಕೆಟ್ಗಳನ್ನ ಆಡಿಸ್ತೀವಿ, ಅಕಾಡೆಮಿಗಳನ್ನ ಮಾಡ್ತೀವಿ, ಒಂದು ಪ್ರತಿಭೆನ ಬೆಳೆಸ್ತೀವಿ. ಸಾಕೇನಾ? ಸಾಕ ನಿಮ್ಗೆ? ಐಪಿಎಲ್ ಸ್ಕೂಲ್ ಮತ್ತೆ ಕಾಲೇಜಸ್ ಟೂರ್ನಮೆಂಟ್ಗಳು ಸ್ಟಾಪ್ ಆಗಿದೆ ಸರ್. ನಾವ್ ಹೇಳಿದ್ರಿ 3 ವರ್ಷ ಸ್ಟಾಪ್ ಆಗಿದೆ ಅಂತ ನಮ್ ಗಮನಕ್ಕೆ ಇರ್ಲಿ ಅಂತ ಅದನ್ನ ಕೇಳ್ತಾ ಇದೀವಿ ಅಷ್ಟೇ. ಬೇರೆ ಯಾವ್ದಾದ್ರು ಕೇಳಿ. ಇವ್ರು ಹೇಳಿದ್ದೇನೆ ಕೇಳ್ತೇವೆ, ಪದೇ ಪದೇ ಕೇಳ್ತಿದ್ದೀವಿ ನೀವು. ಫಿಲಿಂ ಟಿಕೆಟ್ ತರ ಬ್ಲಾಕ್ ಟಿಕೆಟ್ ಸೇಲ್ ಆಗುವಂತ ಕೆಲಸ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ತಮ್ಮ ಒಂದು ಕಮಿಟಿ, ತಮ್ಮ ಟೀಮ್ ಏನಾದ್ರು ವರ್ಕ್ ಮಾಡುತ್ತಾ? ನಮ್ಗೆ ಇನ್ನೂ ಏನು ನಾನು ಕೇಳ್ಪಟ್ಟಿಲ್ಲ ಅದ್ರ ಬಗ್ಗೆ, ನನಗೆ ಕೇಳ್ಪಟ್ಟಿಲ್ಲ. ನಾವು ಏನೋ ಕೇಳಿ ಆ ಥರ ಏನಾದ್ರು ಆಯ್ತು ಅಂದ್ರೆ ಖಂಡಿತ ನಾವು ಅದ್ರ ಮೇಲೆ ಆಕ್ಷನ್ ತಗೊಂಡು ಮೈಸೂರು ಸ್ಟೇಡಿಯಂಗೆ ಸ್ವಲ್ಪ ಏನಾದ್ರು ಹೈಟೆಕ್ ಸ್ಪರ್ಶ ಕೊಡುವಂಥದ್ದು ಆ ಥರ ಕೆಲಸ ಆಗುತ್ತೆ ಸರ್? ಎಲ್ಲ ನಡೆಯುತ್ತೆ ಖಂಡಿತ. So what about school level tournaments and pre-college? ಎಲ್ಲ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಯಾವಾಗ ಶುರು ಆಗ್ಬೋದು ಸರ್? And it is across ನಾವು ಹೌದು, ನಾವು ಬಂದಿದ್ದು ಯಾವಾಗ ಗೊತ್ತಾ ನಿಮಗೆ? ಯಾವಾಗ ಹೇಳಿ? ಏನು ಒಂದು couple of days back. ಅಷ್ಟೇನೆ. ಸೊ ಇನ್ನೂ ಸ್ವಲ್ಪ ತಡಿಬೇಕು ನೀವು, ಆಮೇಲೆ ನೋಡಿ. ವರ್ಕ್ ಮಾಡ್ಲೇಬೇಕಲ್ಲ ಸರ್, ವರ್ಕ್ ಮಾಡ್ಲೇಬೇಕಲ್ಲ ಸರ್. ತಮ್ಮ ಗಮನಕ್ಕೆ ಬರ್ಲಿ ಅಂತ ನಮ್ಮಲ್ಲಿ ಸರ್ ಆ ಗಮನಕ್ಕೆ ಬಂದರೆ ನಾವು ನಿಂತ್ಕೊಂಡಿದ್ದು. ಅದಕ್ಕೆ ಗಮನಕ್ಕೆ ಇಲ್ಲದೆ ನಾವು ಯಾವತ್ತೂ ನಿಂತ್ಕೊಳ್ಳಿಲ್ಲ ಇಲ್ಲಿ. ನೀವು ಸುಮ್ಮನೆ ಮೈಕ್ರೋ ವಿಚಾರಗಳು ತಮ್ಮ ಗಮನದಲ್ಲಿ ತಾವು ನಾನು ಹೇಳಾಯ್ತಲ್ವಾ, ಅದನ್ನೇ ಹೇಳಾಯ್ತಲ್ವಾ, ಯಾವ್ದು ಹೇಳಿಲ್ಲ. ಶಾಲೆ ಮತ್ತು ಕಾಲೇಜ್ಗಳಲ್ಲಿ ಇದೇ ಟೂರ್ನಮೆಂಟ್ ನಡೀತಾ ಇತ್ತು ಸರ್. ಆ ಲೆವೆಲ್ ಅಲ್ಲಿ ಇವರೇ ಕಂಡಕ್ಟ್ ಮಾಡ್ತಾ ಇದ್ರು. ಈಗ ಸ್ಟಾಪ್ ಆಗಿದೆ, ಅದನ್ನ ತಾವು ಮುಂದುವರಿಸುವಂತ ಕೆಲಸ ಮಾಡ್ತೀವಿ. ಖಂಡಿತ ಮಾಡ್ತೀವಿ, ಇದೆಯಾ ಕೇಳ್ತಾ ಖಂಡಿತ ಇದ್ದೀವಿ ಮಾಡ್ತೀವಿ. ಪ್ರೆಸಿಡೆಂಟ್ ಅವರು ಹೇಳಿದಾಗೆ ಗ್ರಾಸ್ ರೂಟ್ ಲೆವೆಲ್ ಅಷ್ಟೇ. ನಾವು ಗೊತ್ತಿಲ್ಲ, ನೀವು ಹೊಸ ಬಂದಿದ್ದೀರಾ ಅಂದ್ಬಿಟ್ಟು ನಿಮ್ ಗಮನಕ್ಕೆ ತರ್ತಾ ಇದೀವಿ ಅಷ್ಟೇ. ಅದು ಹೇಳಿದ್ರಲ್ಲ, ಡೋಂಟ್ ಟೇಕ್ ಇಟ್ ಅಫೆನ್ಸಿವ್ ಸರ್. ಅಫೆನ್ಸಿವ್ ಅಲ್ವೇ ಅಲ್ಲ, ನೀವು ಕೇಳಿದ್ದನ್ನೇ ತಿರ್ಗಾ ಮರ್ಗ ಮಾಡಿ ಕೇಳ್ತಾ ಇದೀರಾ ನೀವು. ನಾನು ಅದನ್ನೇ ಹೇಳ್ತಾ ಇರೋದು ನಾವು. ಸೊ ಹಾಗಾಗಿ ನೀವ್ ಏನ್ ಹೇಳಿದ್ರು ಅದನ್ನೇ ನಾನು ಮಾತಾಡ್ತಾ ಇದೀನಿ. ಫಸ್ಟ್ ಗ್ರಾಸ್ ರೂಟ್ ಇಂದ ಅಂಡರ್ 14, ಅಂಡರ್ 12, ದಟ್ಸ್ ವಾಟ್ ಅಂದ್ರೆ ಏನ್ ಸ್ವಾಮಿ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ಲ ನಾನು ಹೇಳಿದ್ದು ಕನ್ನಡದಲ್ಲಿ. ನಾನು ಇಂಗ್ಲಿಷ್ ಹೇಳ್ಬೇಕು ಅಂದ್ರೆ ಹೇಳ್ಬಿಡ್ತೀನಿ ನಾನು. ಸೊ ಪ್ರತಿಯೊಂದರು ಕೂಡ ಗಮನ ಸರ್ ನೀವು ಗಮನಕ್ಕೆ ತರ ಕೆಲಸ ಮಾಡ್ತಾ ಇದ್ದೀರಾ ಕರೆಕ್ಟ್. ನಾನು ನಿಮ್ಗೇನು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ ಯಾವಾಗ್ಲೂ ಅದನ್ನೇ ಹೇಳಿದೀನಿ. ನೀವು ಕೇಳಿದನ್ನೇ ಕೇಳ್ತಾ ಇದ್ದೀರಾ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಾನು ಲೀಗ್ ಮ್ಯಾಚಸ್ ಮಾತ್ರನೇ ಅಲ್ಲ, ಸ್ಕೂಲ್ ಕ್ರಿಕೆಟ್, ಕಾಲೇಜ್ ಕ್ರಿಕೆಟ್, ವಿಮೆನ್ಸ್ ಅಕಾಡೆಮೀಸ್ ಎಲ್ಲ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ ನನಗೆ. ಸೊ ದಯವಿಟ್ಟು ನೀವು ಬೇಜಾರು ಮಾಡ್ಕೊಳ್ಬೇಡಿ ಯಾರು ಇದಕ್ಕೆ. ಸೊ ನಾವು ಎಲ್ಲಾನು ಗಮನದಲ್ಲಿ ಇಟ್ಕೊಂಡೇ ನಾನು ಮಾತಾಡ್ತಾ ಇರೋದು, ಎಲ್ಲ ಗಮನದಲ್ಲಿ ಇಟ್ಕೊಂಡೇ ನಾವು ಇವಾಗ ಇದನ್ನ ಮಾಡ್ತಾ ಇರೋದು, ಇಲ್ಲಿ ಬಂದು ನಿಂತ್ಕೊಂಡಿರೋದು, ನಿಮ್ಮ ಹತ್ರ ಮಾತಾಡ್ತಾ ಇರೋದು. ಸೊ ಈ ಗಮನಕ್ಕೆ ನಾವು ಎಲ್ಲರ ಗಮನಕ್ಕೂ ತಗೊಂಬಂದಿದ್ದೀವಿ. ಸೊ ನಾನು ಆವಾಗಲೇ ಹೇಳ್ದಂಗೆ ನಾವು ಅಕಾಡೆಮೀಸ್ ಇಂದ, ವಿಮೆನ್ಸ್ ಕ್ರಿಕೆಟ್ ಇಂದ, ನಿಮಗೆ ಸ್ಕೂಲ್ ಕ್ರಿಕೆಟ್ ಇಂದ, ಕಾಲೇಜ್ ಕ್ರಿಕೆಟ್ ಇಂದ, ಮತ್ತೆ ಗ್ರೌಂಡ್ಸ್, ಡೆವಲಪ್ಮೆಂಟ್ ಆಫ್ ಗ್ರೌಂಡ್ಸ್ ಕಡೆಯಿಂದ, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಕಡೆಯಿಂದ ಎಲ್ಲಾನು ಗಮನದಲ್ಲಿ ಇಟ್ಕೊಂಡೇನೆ ಅದನ್ನ ಮುಂದುವರಿಸಬೇಕು ಅಂತಾನೆ ಇದೀವಿ. ಸಾಕ ಇದು ಇನ್ನೂ ಏನಾದ್ರು ಹೇಳ್ಬೇಕಾ ಹೇಳಿ, ಇನ್ನೂ ಏನಾದ್ರು ಆಡ್ ಮಾಡ್ಬೇಕಾ ಹೇಳಿ, ಆಡ್ ಮಾಡ್ತೀವಿ. ಆಯ್ಕೆ ಆಗಿದ್ರೆ ಈಗ ನಮ್ಮನ್ನ ಕೇಳುವಂತದ್ದು ಮಾಡಿ ಅಂತ ಕೇಳ್ಬೋದು, ನೆಕ್ಸ್ಟ್ ಬಂದಾಗ ಮಾಡಿಲ್ಲ ಅಂತ ಕೇಳ್ಬೋದು. ಈಗ ಬರೀ ಮಾಡಿ ಅಂತ ಅಷ್ಟೇ ಕೇಳಕ್ಕಾಗದ್ ನಾವು, ತಮ್ಮಿಂದ ಏನು ಅಷ್ಟೇ ನಿರೀಕ್ಷೆ ಮಾಡೋದು. ಮತ್ತೆ ಇದ್ರ ಜೊತೆಗೆ ಸರ್ ಈಗ ಕ್ಲಬ್ಗಳ ವಿಚಾರವಾಗಿದೆ ಸರ್. ಕ್ಲಬ್ಗಳಿದಾವಲ್ಲ ಸರ್, ಮೈಸೂರಲ್ಲಿ ಒಂದು 33-35 ಕ್ಲಬ್ಗಳಿದಾವೆ. ಸೊ ಟಿಕೆಟ್ ಗಳನ್ನ ಕಳಿಸ್ಕೊಡ್ತಾರೆ ಅಲ್ಲಿಂದ. ಸೊ ಇಲ್ಲಿ ಕಳಿಸ್ತಾರೆ ಅಲ್ಲಿಗೆ ಬಂದು ನಿಂತ್ಕೋಬೇಕು, ಕಾದ್ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಇದೆ. ತಮ್ಮ ಅವಧಿಯಲ್ಲಾದ್ರೂ ಅದು ಬದಲಾವಣೆ ಆಗಿ ಕ್ಲಬ್ಗಳಿಗೆ ತಲುಪಿಸುವಂತ ಕೆಲಸ ಮಾಡಿ ಅಲ್ಲಿ ಬಂದು ನಿಂತ್ಕೋಬಾರ ಯಾರು. ಯಾಕಂದ್ರೆ ಈಗ ಆಲ್ರೆಡಿ ಫಿಸಿಕಲ್ ಇದನ್ನ ತುಂಬಾನೇ ಅವಾಯ್ಡ್ ಆಗಿದೆ. ಸೊ ಅಲ್ಲಿಂದನೇ ಕಳಿಸುವಂತ ಕೆಲಸ ಮಾಡಿ. ಅದನ್ನ ಅದೇ ಹೇಳ್ತಾ ಇರೋದು, ತಮ್ಮ ಗಮನದಲ್ಲಿ ಇರ್ಬೋದು. ಎಲ್ಲಾ ಕ್ಲಬ್ ಅವರು ಬಂದಲ್ಲಿ ನಿಂತ್ಕೋತಾರೆ, ಇವತ್ತು ಬನ್ನಿ ನಾಳೆ ಬನ್ನಿ. ನಾವು ಮೈಸೂರು ಹೊರಟೋಗ್ತಾರೆ ಬೆಂಗಳೂರಿಗೆ, ಬರೀ 140 ಕಿಲೋಮೀಟರ್ ಅಂತ ಬೀದರಿಂದ ಬರ್ತಾರೆ. ಅವರು 2 ಡೇಸ್ ಕಾಯ್ಕೋತಾರೆ ಟಿಕೆಟ್ ಇಸ್ಕೊಳ್ಳಿಕ್ಕೆ ಬರೀ. ಒಳ್ಳೇದು, ಆತರ ಆಗೋದು ಬಿಡಲ್ಲ ನಾವು. ಮಾಡಬೇಡಿ ತಮ್ಮ ಅವಧಿಯಲ್ಲಿ ಅಂತ ಅಷ್ಟೇ. ಏನು ತಕ್ಕದ ಮರ್ಯಾದೆ ಕೊಡ್ಬೇಕಲ್ಲ, ಅದು ಡೆಫಿನೆಟ್ಲಿ ಕೊಡ್ತೀವಿ. ಸರಿನಾ? ಥ್ಯಾಂಕ್ ಯು ಸರ್. ನಮಸ್ಕಾರ.